ಕ್ರಾಂತಿ. ಇದನ್ನ ಈ ಪಾಠ ಮಾಡ್ತಾ ಇದ್ದೇನೆ. ಪಾಠ 8. ಇಲ್ಲಿ ಇದು ಸಂಕಲಿತ. ಇದು ಯಾರೇ ಕವಿ ಇದನ್ನ ಬರ್ದಿಲ್ಲ. ಇದರ ಒಂದು ಇಂಟರ್ನೆಟ್ ಬಗ್ಗೆ ಮಾಹಿತಿಯನ್ನ ಈ ಒಂದು ಲೆಸನ್ ಅಲ್ಲಿ ಇಟ್ಟಿದ್ದಾರೆ. ಇದೊಂದು ನಿಬಂಧ. ಯಾಕಪ್ಪ ಅಂತಂದ್ರೆ ನಿಮ್ಗೆ 10ನೇ ಕ್ಲಾಸ್ ಮಕ್ಕಳಾದ್ರಿಂದ ಮುಂದೆ ಇದು ಫ್ಯೂಚರ್ ಅಲ್ಲಿ ನಿಮ್ಗೆ ಮುಂದೆ ಇನ್ನು ಹೈಯರ್ ಎಜುಕೇಶನ್ ಹೋಗ್ತಾ ಹೋಗ್ತಾ ಇದರ ಮಹತ್ವ ನಿಮ್ಗೆ ಇದರ ಉಪಯೋಗ ಹಲವಾರು ರೀತಿಯಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಇಂಟರ್ನೆಟ್ ಅಲ್ಲಿ ನಿಮ್ಗೆ ಉಪಯೋಗ ಮತ್ತು ಅನುಪಯೋಗ ಎರಡನ್ನೂ ಇಟ್ಟಿದ್ದಾರೆ. ಉಪಯೋಗ ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ಕೊಂಡು ಅತಿಯಾಗಿ ಬಳಕೆ ಆದ್ರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಕೂಡ ಈ ಒಂದು ನಿಬಂಧದ ಲೇಖನದಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ತಿಳ್ಕೊಬೇಕಾದಂತ ಒಂದು ನಿಬಂಧ ಲೇಖನ ಇದು. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत कर सकते हैं. ಅಂದ್ರೆ ಮಕ್ಕಳಿಗೆ ಇದರ ಬಗ್ಗೆ ಮತ್ತು ಲಾಭ ಎಷ್ಟಿದೆ ಮತ್ತು ಹಾಗೆ ಕೂಡ ಹಾನಿನೂ ಎಷ್ಟಿದೆ, ಅತಿಯಾಗಿ ಬಳಸಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಎರಡನ್ನೂ ಕೂಡ ಇದರಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೊಂದು ಮಾಹಿತಿಯ ಲೇಖನ. ನಿಮ್ಗೆ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನೀವು ಮುಂದೆ ಹೈಯರ್ ಎಜುಕೇಶನ್ಗೆ ಹೋದ್ರೆ ಇಂಟರ್ನೆಟ್ ನಿಮ್ಗೆ ಸಿಂಪಲ್ ಆಗಿ ಇಂಟರ್ನೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಒಂದು ಸಂಪರ್ಕವನ್ನ ಕಲ್ಪಿಸ್ತಕ್ಕಂಥದ್ದು. ಇದನ್ನ ನಾವು ಇಂಟರ್ನೆಟ್ ಅಂತ ಕರಿತೀವಿ. ಈಗ ಒಂದು ಮೊಬೈಲ್ ಇಂದ ಇನ್ನೊಂದು ಮೊಬೈಲ್ಗೆ ಸಂಪರ್ಕ, ಇದನ್ನ ನಾವೇನಂತೀವಿ ಸರಳವಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸಂಪರ್ಕ. ಇದೊಂದು ಒಂದು ಮೊಬೈಲ್ ಇಂದ ಇನ್ನೊಂದು ಮೊಬೈಲ್ಗೆ, ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಒಂದು ಮಾಹಿತಿಯನ್ನ ಒಂದು ಏನು ಸಂಪರ್ಕವನ್ನ ಕಲ್ಪಿಸ್ತಕ್ಕಂಥ ಮಾಹಿತಿ ಒಂದು ತಂತ್ರಜ್ಞಾನ ಅಷ್ಟೇ. ಇದು ಸರಳವಾಗಿ ನೋಡಿ. ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ ಅಂದ್ರೆ ಇವತ್ತಿನ ಯುಗ ಇಂಟರ್ನೆಟ್ ಯುಗ, ಕಂಪ್ಯೂಟರ್ ಯುಗ. ಇದೊಂದು ಜಾಸ್ತಿ ಏನಾಯ್ತು ಕಂಪ್ಯೂಟರ್ ಮೊಬೈಲ್ ಇದರಿಂದನೇ ನಾವು ಹೆಚ್ಚಿನ ಒಂದು ಕಾರ್ಯಗಳನ್ನ ಮಾಡ್ತಾ ಇದೀವಿ. ಬಡೆ ಬೂढ़े से लेकर छोटे बच्चों तक सब पर इस इंटरनेट क्रांति का असर पड़ है. ಅಂದ್ರೆ ಒಂದು ಏನೋ ಇವತ್ತಿನ ಯುಗ ಇಂಟರ್ನೆಟ್ ಯುಗ. ಮತ್ತೆ ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಇದರ ಉಪಯೋಗ ಇದನ್ನ ಅವಲಂಬಿಸಿದ್ದಾರೆ. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बापूजी से कहने लगा. ಒಂದಿನ ರೋಹನ್ ಎಂಬತಕ್ಕಂತ ಒಂದು ಹುಡುಗ ಅವನೇನ್ ಮಾಡ್ತಾನೆ, ಶಾಲೆಯಿಂದ ವಾಪಸ್ ಮನೆಗೆ ಬರ್ತಾ ಇರ್ಬೇಕಾದ್ರೆ ಅವನ ಸ್ನೇಹಿತರ ಜೊತೆಲಿ ಈ ಇಂಟರ್ನೆಟ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಅವನು ಅಂತಾನೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳಕ್ಕೆ ನಮ್ಮ ಅಪ್ಪಾಜಿಯನ್ನ ನಮ್ಮ ತಂದೆಯವ್ರನ್ನ ಕೇಳ್ತೀನಿ ಅಂತ ಹೇಳಿ ಆ ಶಾಲೆಯಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ಆ ಹುಡುಗ ಏನ್ ಮಾಡ್ತಾನೆ ಮಾತಾಡ್ಕೊಂಡು ಬರ್ತಾನೆ. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है. ಅಂತಂದ್ರೆ ಒಂದು ಇಂಟರ್ನೆಟ್ ಇಂದ ಮನುಷ್ಯ ಏನ್ ಮಾಡ್ತಾನೆ ಸೋಚ್ ಅಂತಂದ್ರೆ ಅವಲೋಕಿಸ್ತಕ್ಕಂತ ಯೋಚಿಸುವ ಬುದ್ಧಿಶಕ್ತಿಯನ್ನ ಬೆಳೆಸ್ಕೋತಾನೆ, ಥಿಂಕಿಂಗ್ ಕೆಪಾಸಿಟಿಯನ್ನ ಬೆಳೆಸ್ಕೋತಾನೆ. और उन्होंने बदली तकनीक के कारण जिंदगी के बदली नजरिया की भी उसे समझाया. ಅಂದ್ರೆ ಅವನು ಈ ಲೋಕದಲ್ಲಿ ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡ್ಕೊತಾನೆ ಮತ್ತು ಅವನು ನೋಡುವ ದೃಷ್ಟಿಕೋನ ವಿಶಾಲವಾಗುತ್ತೆ. ಯಾಕಪ್ಪ ಅಂತಂದ್ರೆ ಈಗ ನಾವು ಅಮೆರಿಕಾ, ರಷ್ಯಾ, ಜಪಾನ್ ಬೇರೆ ಬೇರೆ ದೇಶವನ್ನ ಅಯ್ಯೋ ಅಮೆರಿಕನಾ ಅಂತ ಇದು ಅವಾಗೆಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ. ಈಗೇನಾಗಿದೆ ಅಮೆರಿಕನಾ ಅಂತಂದ್ರೆ ಈ ಇಂಟರ್ನೆಟ್ ಇಂದ ಏನಾಗಿದೆ ಇಡೀ ವಿಶ್ವವೇ ಒಂದು ಸಣ್ಣ ಹಳ್ಳಿಯಂತೆ ಎಲ್ಲವನ್ನೂ ನಾವು ಕೂತಲ್ಲೇ ಒಂದು ಮೂಲೆಯಲ್ಲೇ ಕೂತ್ಕೊಂಡು ಎಲ್ಲವನ್ನೂ ಕೂಡ ನಾವು ನೋಡ್ಬೋದು, ಎಲ್ಲಾ ಮಾಹಿತಿಯನ್ನ ತಗೋಬಹುದು. ಏನ್ ಬೇಕಾದ್ರೂ ನಾವು ಈ ಮೊಬೈಲ್ ಇಂದ, ಕಂಪ್ಯೂಟರ್ ಇಂದ, ಇಂಟರ್ನೆಟ್ ಇಂದ ನಾವೇನಾಗುತ್ತೆ ಪ್ರತಿಯೊಂದು ವಿಷಯವನ್ನ ತಿಳ್ಕೊಬಹುದು. ಅದಕ್ಕೋಸ್ಕರ ಇಡೀ ವಿಶ್ವವೇ ಒಂದು ಚಿಕ್ಕ ಹಳ್ಳಿಯ ರೀತಿಯಲ್ಲಿ ಕಾಣ್ತಾ ಇದೆ. ಅದರಿಂದ ಹೇಳ್ತಿದ್ರೆ ಇವನ ಮನುಷ್ಯನ ದೃಷ್ಟಿಕೋನ ವಿಶಾಲವಾಗಿದೆ. ಬಾಪೂಜಿ इतना ही जानते थे कि कंप्यूटर एक तरह से विश्वव्यापी कंप्यूटर को अंतर्जाल मीन्स नेटवर्क है. ಇದೊಂದು ವಿಶ್ವವ್ಯಾಪಿ ಇಡೀ ವಿಶ್ವವನ್ನೇ ವ್ಯಾಪಿಸ್ತಕ್ಕಂಥ ಒಂದು ಅಂತರ್ಜಾಲವಾಗಿದೆ. जिसकी वजह से पूरे विश्व का विस्तार एक गांव का सा छोटा हो गया
ಹೈ. ಇದು ಇಡೀ ವಿಶ್ವವನ್ನೇ ವ್ಯಾಪಿಸಿರೋದ್ರಿಂದ ಇಡೀ ಪ್ರಪಂಚವೇ ಒಂದು ಚಿಕ್ಕ ಹಳ್ಳಿ ತರ ಕಾಣ್ತಾ ಇದೆ. ಯಾಕಂತಂದ್ರೆ ನಾವು ಇಡೀ ಪ್ರಪಂಚವನ್ನೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಈ ಒಂದು ಈಗ ನಾವು ಒಂದು ಯಾವ್ದಾರ ದೇಶ ನೋಡ್ಬೇಕು ಅಂತಂದ್ರೆ ಅಲ್ಲಿ ಟೈಪ್ ಮಾಡಿದ್ರೆ ಆ ದೇಶ ಎಲ್ಲ ಏನಿರುತ್ತೆ ಕಾಣ್ತಾ ಇರ್ತದೆ. इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछा ತಾಚ್ ಕರೆ. ಅಂದ್ರೆ ಅವನೇನ್ ಹೇಳ್ತಾರೆ, ಅವ್ರ ಗುರು ಅವ್ರ ತಂದೆಯವ್ರು ಹೇಳ್ತಾರೆ, ನೀನು ಕಂಪ್ಯೂಟರ್ ಶಿಕ್ಷಕರಿದಲ್ಲ, ಅವ್ರು ಚೆನ್ನಾಗಿ ವಿಷಯ ಗೊತ್ತಿರ್ತದೆ, ಹೆಚ್ಚಿನ ಮಾಹಿತಿಯನ್ನ ನಿಮ್ಮ ಕಂಪ್ಯೂಟರ್ ಶಿಕ್ಷಕನ ಕೇಳ್ಕೊಪ್ಪ ಅಂತ ಹೇಳ್ತಾರೆ. दूसरे दिन रोहन अपने कंप्यूटर शिक्षक से इसके बारे में क्लास में ಪ್ರಶ್ನ ಪೂಚ್ತಾ है. ಹುಡುಗ ಏನ್ ಮಾಡ್ತಾನೆ, ಬೆಳಗ್ಗೆ ಎದ್ದು ಶಾಲೆಗೆ ಬರ್ತಾನೆ, ಆಗ ಕಂಪ್ಯೂಟರ್ ಶಿಕ್ಷಕರ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. रोहन, सर इंटरनेट का मतलब क्या है? इससे किस प्रकार की क्रांति हुई है? ಅಂದ್ರೆ ಇಂಟರ್ನೆಟ್ ಅಂದ್ರೆ ಅದರ ಅರ್ಥ ಏನು ಮತ್ತು ಇಂಟರ್ನೆಟ್ ಇಂದ ಯಾವ ರೀತಿ ಕ್ರಾಂತಿಯಾಗಿದೆ? ಶಿಕ್ಷಕ, ಬಡ ಅಚ್ಚಾ ಸವಾಲ್ है. ಅಂದ್ರೆ ಬಹಳ ಒಳ್ಳೆಯ ಪ್ರಶ್ನೆ. सुनो, इंटरनेट अनगिनत कंप्यूटरों के कई अंतरजालों एक दूसरे से संबंध स्थापित करने का जाल है. ಅವ್ರು ಹೇಳ್ತಾ ಇದಾರೆ, ಕಂಪ್ಯೂಟರ್ಗೆ ಒಂದು ಕಂಪ್ಯೂಟರ್ ಇಂದ ಅಸಂಖ್ಯಾತ ಕಂಪ್ಯೂಟರ್, ಅನ್ಗಿನಿತ್ ಅಂದ್ರೆ ಅಸಂಖ್ಯಾತ ಕಂಪ್ಯೂಟರ್ಗಳಿಂದ ಒಂದು ಕಂಪ್ಯೂಟರ್ ಇಂದ ಮತ್ತೊಂದು ಕಂಪ್ಯೂಟರ್ಗೆ ಒಂದು ಸಂಪರ್ಕವನ್ನ ಕಲ್ಪಿಸೋದೇ ಇಂಟರ್ನೆಟ್ ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ. आज इंसान के लिए खाना पाना जितना जरूर है. ಅಂದ್ರೆ ಈ ಮನುಷ್ಯನ್ಗೆ ಊಟ ಮತ್ತು ನೀರು ಕುಡಿಯೋದು, ಊಟ ಇವುಗಳಲ್ಲಿ ಎಷ್ಟು ಅವಶ್ಯಕತೆನೋ ಅಷ್ಟೇ ಇಂಟರ್ನೆಟ್ भी उतना ही आवश्यक हो गया है. ಅಷ್ಟೇ ಕೂಡ ಇಂಟರ್ನೆಟ್ ಕೂಡ ಅಷ್ಟೇ ಅವಶ್ಯಕವಾಗಿದೆ. ಪ್ರತಿನಿತ್ಯ ಇದರ ಒಂದು ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿದೆ. ಬೆಳಿಗ್ಗೆ ಎದ್ರೆ ಇಂಟರ್ನೆಟ್ ಅನ್ನ ಬಳಕೆ ನಮ್ಗೆ ಸರ್ವೇ ಸಾಮಾನ್ಯವಾಗಿದೆ. अजित, वह कैसे सर? अदेगे सर अंतर. शिक्षक, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. ಅಂದ್ರೆ ರಿಶ್ತೆದಾರ್ ಅಂದ್ರೆ ಸಂಬಂಧಿಕರು. ನಾವೇನ್ ಮಾಡ್ತಾ ಇದ್ವಿ, ಹಿಂದೆ ತುಂಬಾ ದೂರದಲ್ಲಿರ್ತಕ್ಕಂಥ ಸಂಬಂಧಿಕರಿಗೆ ಏನ್ ಮಾಡ್ಬೇಕಾಗಿತ್ತು, ಏನಾದ್ರೂ ವಿಷಯವನ್ನ ತಿಳಿಸ್ಬೇಕಾದ್ರೆ ಚಿಟ್ಟಿ ಅಂತಂದ್ರೆ ಒಂದು ಪತ್ರವನ್ನ ಬರೀಬೇಕಾಗಿತ್ತು, ಅಥವಾ ದೂರಭಾಷಾ ಅಂದ್ರೆ ದೂರವಾಣಿ ಮುಖಾಂತರ ಫೋನ್ ಮಾಡ್ಬೇಕಾಗಿತ್ತು. ಆಗೇನಾಗ್ತಾ ಇತ್ತು, ಅದರಿಂದ ನಮ್ಗೆ ಹೆಚ್ಚು ಸಮಯ ಹಿಡಿತಾ ಇತ್ತು ಮತ್ತು ದುಡ್ಡು ಖರ್ಚಾಗ್ತಾ ಇತ್ತು. ಆದ್ರೆ ಈಗ ಕಂಪ್ಯೂಟರ್, ಮೊಬೈಲ್, ಇಂಟರ್ನೆಟ್ ಎಲ್ಲ ಬರ್ಲಾಗಿ ಕ್ಷಣಾರ್ಧದಲ್ಲಿ ನಾವು ಅವ್ರಿಗೆ ಮಾಹಿತಿಯನ್ನ ಕೊಡಬಹುದು. ಇದರಿಂದ ನಮ್ಗೆ ಏನಾಗುತ್ತೆ, ಸಮಯ ಉಳಿತದೆ. इससे समय और पैसे दोनों का अधिक व्यय होता है. अधिक व्यय ಅಂದ್ರೆ ಖರ್ಚಾಗ್ತಾ ಇತ್ತು. लेकिन इंटरनेट द्वारा पल भर में बिना ज्यादा खर्च किया कोई भी विचार हो, ಸ್ಥಿರ ಚಿತ್ರ हो. ಅಂದ್ರೆ ಯಾವ ರೀತಿ ಅಂತಂದ್ರೆ ನಾವು ಇಂಟರ್ನೆಟ್ ಇಂದ ಹೇಗ್ ಮಾಡ್ಬೋದಪ್ಪ ಅಂದ್ರೆ ಸ್ಥಿರ ಚಿತ್ರವನ್ನ ಕಳಿಸ್ತಕ್ಕಂಥದ್ದು, ವಿಡಿಯೋ ಚಿತ್ರ ಹೋ ಅಂತಂದ್ರೆ ನಾವು ಎಲ್ಲೋ ದೂರದಲ್ಲಿ ಇರ್ತಕ್ಕಂಥವ್ರನ್ನ ಮೊಬೈಲ್ ಇಂದ ನಾವೇನ್ ಮಾಡೋದು, ಅವ್ರ ಮೊಬೈಲ್ ಇಂದ ನಮ್ಮ ಮೊಬೈಲ್ ವಿಡಿಯೋ ಕಾಲ್ ಮಾಡಿದ್ರೆ ನಾವು ಅವ್ರ ಮುಖವನ್ನ ನಾವು ನೋಡ್ಬೋದು, ನಮ್ಮ ಮುಖವನ್ನ ಅವ್ರು ನೋಡ್ಬೋದು, ಅವ್ರ ಮುಖವನ್ನ ನೋಡ್ಕೊಂಡು ನಾವು ಮಾತಾಡ್ಬೋದು. ದುನಿಯಾ ಕೆ ಕಿಸಿ ಬಿ ಕೋನೆ ಮೇ ಬೇಚನಾ ಮುಮುಕ್ಕಿನ ಹೋ ಗಯಾ ಹೈ. ಅಂತಂದ್ರೆ ಮುಮ್ಮಕ್ಕಿನ ಅಂತಂದ್ರೆ तुम जाओ तो पूरे एक पुस्तकालय की किताबों के विषय को कम समय में कहीं भी बेच सकते हो. ನೋಡಿ, ಹೀಗೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕೋಣೆಯಲ್ಲಿ ಕುತ್ಕೊಂಡು ನಾವು ಪ್ರತಿಯೊಂದು ವಿಷಯವನ್ನ ಸಂಗ್ರಹಿಸಬಹುದು. ಒಂದು ಪುಸ್ತಕವನ್ನ ಇದರಲ್ಲಿ ಪುಸ್ತಕಾಲಯವನ್ನೇ ಕೂಡ ನಾವು ಇದರಲ್ಲಿ ತೆಗಿಬಹುದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ का महत्वपूर्ण अंग बना गया है. ಇಂಟರ್ನೆಟ್ ಇವತ್ತಿನ ಆಧುನಿಕ ಒಂದು ಜೀವನ ಶೈಲಿಯಲ್ಲಿ ಬಹಳ ಮಹತ್ವಪೂರ್ಣವನ್ನ ವಹಿಸ್ತಾ ಇದೆ. ನಾವೇನಾದ್ರೂ ಈಗ ಲಾಕ್ಡೌನ್ ಅದು ಇದು ಆಗಿರೋದ್ರಿಂದ ಮನೆಯಲ್ಲೇ ಕುತ್ಕೊಂಡು ಯಾವ ಬೇಕಾದ್ರೂ ಏನ ವಸ್ತುಗಳನ್ನ ಖರೀದಿ ಮಾಡ್ಬೇಕಾದ್ರೂ ನಾವೇನ್ ಮಾಡ್ಬೋದು, ಇಲ್ಲೇ ನಾವು ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡಿದ್ರೆ ಅವರು ಮನೆಗೆ ತಂದು ಕೊಡ್ತಾರೆ. ಆ ರೀತಿ ಇದೇನೋ ಮಹತ್ವಪೂರ್ಣ. ನಾವು ಹೋಗಿ ಅಲ್ಲೋಗಿ ತಗೊಂಡೋದು, ಅಂಗಡಿ ಹತ್ರ ಹೋಗಿ ಬಸ್ ಚಾರ್ಜ್ ಹಾಕೊಂಡು ಹೋಗಿ ಯಾವ ಒಂದು ಸಮಸ್ಯೆನೋ ಇದರಿಂದ ಇಲ್ಲ. इसके बिना संचार व सूचन दोनों ही क्षेत्र ठप पड़ जाते हैं. ಈ ರೀತಿ ಸಂಚಾರ ಹಾಗೂ ಸೂಚನಾ ಎರಡು ವಿಭಾಗಗಳು ಕೂಡ ಇದರಿಂದ ನಮ್ಗೆ ಗೊತ್ತಾಗಿದೆ. सर नेहा, सर इंटरनेट द्वारा और कौन सी मदद मिलती है?
ಇದರಿಂದ ನಮ್ಗೆ ಯಾವ ರೀತಿ ಸಹಾಯ ಆಗ್ತದೆ ಸರ್ ಇಂಟರ್ನೆಟ್ ಇಂದ ಅವಳು ಸ್ನೇಹ ಕೇಳ್ತಾ ಇದ್ದಾರೆ. ಶಿಕ್ಷಕ್, ಇಂಟರ್ನೆಟ್ ದ್ವಾರ ಗರ್ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಬೈಟೆ ಬೈಟೆ ಖರೀದಾರಿ ಕರ್ ಸಕ್ತೆ ಹೈ. ಹಾಗೆ ಹೇಳಿದೆ ನಾನು, ಇಂಟರ್ನೆಟ್ ಇದ್ರೆ ಏನ್ ಮಾಡ್ಬೋದು, ಮನೆಯಲ್ಲೇ ಕುತ್ಕೊಂಡು ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಖರೀದಾರಿ ಅಂದ್ರೆ ಖರೀದಿ ವಸ್ತುಗಳನ್ನ ಖರೀದಿ ಮಾಡ್ಬೋದು. ಕೊಯ್ ಬಿ ಬಿಲ್ ಬರ್ಸಕ್ತೆ, ಅದ್ರಲ್ಲೇ ನಾವು ಬಿಲ್ ಅನ್ನು ಕೂಡ ಕಟ್ಬೋದು. ಇಸಿಸೆ ದುಕಾನ ಜಾನೆ ಹೋ ಲೈನ್ ಮೇ ಗಂಟೆ ಕಡೆ ರಹನೆ ಕಾ ಸಮಯ ಬಚ್ ಸಕ್ತಾ ಹೈ. ಇಲ್ಲಿ ನಾವು ಅಂಗಡಿಗೆ ಹೋಗಿ ಗಾಡಿ ಏನೋ ತಗೊಂಡು ಅಂಗಡಿಗೆ ಹೋಗಿ ಅಲ್ಲೋಗಿ ಲೈನ್ ಕ್ಯೂ ನಿಂತ್ಕೊಂಡು ಆ ಸಾಮಾನನ್ನ ಪರ್ಚೇಸ್ ಮಾಡ್ತಕ್ಕಂತ ಒಂದು ಸಮಸ್ಯೆನೆ ಬರೋದಿಲ್ಲ. इंटरनेट बैंकिंग द्वारा दुनिया की किसी भी जगह पर चाहे कितनी भी रकम बेची जा सकता है. ಇಂಟರ್ನೆಟ್ ಇಂದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮಾಡಬಹುದು, ಕೊಡುವುದು ಮತ್ತು ತೆಗೆದುಕೊಳ್ಳೋದು. ಅಂತಂದ್ರೆ ಬ್ಯಾಂಕಿಂಗ್ ಅಂತಂದ್ರೆ ನಾವು ಯಾರಿಗಾದ್ರೂ ಹಣವನ್ನ ಅವ್ರ ಅಕೌಂಟ್ಗೆ ಹಾಕೋದು, ಮತ್ತೆ ಅವರು ನಮ್ಗೆ ಕಳಿಸೋದು. ಮೊಬೈಲ್ ಇಂದನೇ ನಾವು ಫೋನ್ ಪೇ, ಗೂಗಲ್ ಪೇ ಇವೆಲ್ಲ ಮಾಡಬಹುದು. ಕೂತಲ್ಲೇ ನಾವು ಬೇರೆಯವರ ಅಕೌಂಟ್ಗೆ ಹಣವನ್ನ ಕಳಿಸಬಹುದು. ಇದು ನಾವು ಬ್ಯಾಂಕ್ ಹೋಗಿ ಕ್ಯೂ ನಿಂತ್ಕೊಂಡು ಅಲ್ಲೆಲ್ಲ ಹಣ ಹಾಕೋದು ಇವೆಲ್ಲ ಈ ಸಮಸ್ಯೆಗಳು ಇರೋದಿಲ್ಲ. ಅಷ್ಟು ಈಜಿಯಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ಬೋದು ಇವಾಗ. ಅಜಯ್, ಹೌದು ಅಜಯ್ ಹೇಳ್ತಾ ಇದ್ದಾನೆ ಸರ್, ಮತ್ತೆ ಇನ್ನೇನ್ ಮಾಡ್ಬೋದು ಸರ್ ಅಂತ ಕೇಳ್ತೇನೆ. ಶಿಕ್ಷಕ್, ಅವ್ರ ವಿಡಿಯೋ ಕಾನ್ಫರೆನ್ಸ್ ಅಂತಂದ್ರೆ ವಿಡಿಯೋ ಒಂದು ಕಾನ್ಫರೆನ್ಸ್ ಅಂದ್ರೆ ವಿಡಿಯೋ ಮುಖಾಂತರ ನಾವು ಬೇರೆಯವ್ರ ಜೊತೆ ಮಾತಾಡ್ತಕ್ಕಂಥದ್ದು. ದ್ವಾರ ಏಕ್ ಜಾಗ್ ಬೈಠ್ ದುನಿಯಾ ಕೆ ಕಹಿ ದೋನೋ ದೇಶೋं के प्रतिनिधि के साथ 8-10 दूरदर्शन के पर्दे पर चर्चा कर सकते हैं. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಅಂತಂದ್ರೆ ನಾವು ಬೇರೆ ಬೇರೆ ದೇಶದವರ ಪ್ರತಿನಿಧಿಗಳ ಜೊತೆ ಏನಾದ್ರು ಮಾತಾಡ್ಬೇಕಂತಂದ್ರೆ ಅವ್ರ ಜೊತೆ ನಾವೇನ್ ಮಾಡ್ಬೋದು, ಆ ವಿಡಿಯೋ ಒಬ್ಬರು ಮೊಬೈಲ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನಾವು ಒಬ್ಬರನ್ನೊಬ್ರು ಸಂವಾದ ಮಾಡ್ಬೋದು, ಚರ್ಚೆ ಮಾಡಬಹುದು. ಸುಮಾರು 8-10 ಗಂಟೆಗಳವರೆಗೂ ಕೂಡ ನಾವು ಮಾತಾಡ್ಬೋದು. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಒಂದು ಮೂಲೆಯಲ್ಲಿ ಕುತ್ಕೊಂಡು ನಾವು ಮನೆಯ ಒಂದು ಮೂಲೆಯಲ್ಲಿ ಇಡೀ ದೇಶದ ಎಲ್ಲಾ ಒಂದು ಜನಗಳ ಆಚಾರ ವಿಚಾರಗಳನ್ನ ಅವರ ಒಂದು ಆ ವಿಷಯವನ್ನ ವಿನಿಮಯ ಮಾಡ್ಕೋಬಹುದು. ಒಂದು ಮೂಲೆಯಲ್ಲೇ ಕುತ್ಕೊಂಡು ಒಂದು ಲ್ಯಾಪ್ಟಾಪ್ ಅನ್ನ ಆನ್ ಮಾಡ್ಕೊಂಡ್ರೆ ನಮ್ಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಎಲ್ಲಾ ಮಾಹಿತಿನೂ ಕೂಡ ಆ ಮೂಲೆಯಲ್ಲೇ ನಮ್ಗೆ ಒಂದು ಮನೆಯ ಒಂದು ಮೂಲೆಯಲ್ಲೇ ಗೊತ್ತಾಗುತ್ತೆ. अंजलि, सर क्या इंटरनेट की सहायता से बेरोजगारी को मिटा सकते हैं? ಅಂದ್ರೆ ಬೇರೋಜ್ಗಾರಿ ಅಂದ್ರೆ ನಿರುದ್ಯೋಗ. ಇದರಿಂದ ಅಂಜಲಿ ಕೇಳ್ತಾ ಇದ್ದಲ್ಲ ಪ್ರಶ್ನೆಯನ್ನ, ಸರ್ ಇಂಟರ್ನೆಟ್ ಇಂದ ನಾವೇನೋ ನಿರುದ್ಯೋಗವನ್ನ ಹೋಗ್ಲಾಡ್ಸ್ಬೋದಾ, ಎಲ್ಲಾರ್ಗೂ ಕೂಡ ಉದ್ಯೋಗ ಏನಾದ್ರು ಸಿಗುತ್ತಾ ಅಂತ ಕೇಳ್ತಾರೆ. ಶಿಕ್ಷಕ್, ಹಾ ಜರೂರ್. ಶಿಕ್ಷಕ್ ಹೇಳ್ತಿದಾರೆ, ಹೌದು ಖಂಡಿತವಾಗ್ಲು. ಭಾರತ್ ಮೇ ಐಟಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಐಟಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅವು ಐಟಿಇಎಸ್ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ एनेबल सर्विस संस्थानों को का प्रवेश इंटरनेट से संभव है. ಇದ್ರು ಈ ಐಟಿ ಬಿಟಿ ಅಂತ ಏನಿದೆ, ಇವು ಐಟಿ ಮತ್ತು ಐಟಿಎಸ್ ಇವುಗಳಿಂದ ನಮ್ಗೆ ಅನೇಕ ಉದ್ಯೋಗಗಳು ಇದರಲ್ಲಿ ಸಿಗ್ತಾ ಇದೆ. ಈ ಒಂದು ಕಂಪನಿಗಳಲ್ಲಿ ಅನೇಕ ಉದ್ಯೋಗಗಳು ಸಿಗ್ತಾ ಇದೆ. ಹೇಗಪ್ಪ ಅಂತಂದ್ರೆ ಇನ್ಸೆ ಅನಿಗಿನಿತ್ ಲೋಗೋಂಕು, ಅನೇಕ ಜನಗಳಿಗೆ, ಅನಿಗಿನಿತ್ ಅಂದ್ರೆ ಅಸಂಖ್ಯಾತ ಜನಗಳಿಗೆ ರೋಜ್ಗಾರ್ ಮಿಲಾ. ರೋಜ್ಗಾರ್ ಅಂದ್ರೆ ಕೆಲಸ ಸಿಗ್ತಾ ಇದೆ. ಅವ್ರು ಸಿರ್ಫ್ ಹಮಾರೆ ದೇಶ್ ಮೇ ಹಿ ನಹಿ ಕಹಿ ದೇಶೋಂ ಕಿ ಆರ್ಥಿಕ ಸ್ಥಿತಿ ಮೇ ಬಿ ಸುಧಾರ್ ಹುವಾ ಹೈ. ಇದರಿಂದ ನಮ್ಮ ದೇಶ ಒಂದೇ ಅಲ್ಲ, ಇಡೀ ವಿಶ್ವದಲ್ಲಿ ಆರ್ಥಿಕ ಸುಧಾರಣೆ ಆಗಿದೆ. ಯಾಕಂತಂದ್ರೆ ಯಾವಾಗ ಜನಗಳಿಗೆ ಹೆಚ್ಚಿನ ಕೆಲಸ ಸಿಕ್ತೋ ಆಗ ಏನ್ ಮಾಡ್ತಾ ಇದ್ರೆ ಒಂದು ಮನಿ ಏನಾಗ್ತಾ ಇದೆ, ಅರ್ನ್ ಆಗ್ತಾ ಇದೆ. ಜನ ಹಣದ ಒಂದು ಅರಿವು ಏನಾಗ್ತಾ ಇದೆ, ಹಣದ ಒಂದು ಅರಿವಿಗೆ ಹೆಚ್ಚಾಗ್ತಾ ಇದೆ. ಅಮೋದ್, ಸರ್ ಮೈನೆ ಸೋಷಿಯಲ್ ನೆಟ್ವರ್ಕ್ ಶಬ್ದ ಕಹಿ ಪಡಾತ ಇಸ್ಕಾ ಅರ್ಥ ಕ್ಯಾ ಹೈ. ಈ ಸೋಷಿಯಲ್ ನೆಟ್ವರ್ಕ್ ಅಂದ್ರೆ ಇದರ ಅರ್ಥವನ್ನ ಅಮೋದ್ ಕೇಳ್ತಾ ಇದ್ದಾನೆ. ಶಿಕ್ಷಕ್, ಸೋಷಿಯಲ್ ನೆಟ್ವರ್ಕ್ एक क्रांतिकारी खोज है. ಅಂದ್ರೆ ಸೋಷಿಯಲ್ ನೆಟ್ವರ್ಕ್ ಅನ್ನೋದು ಒಂದು ಕ್ರಾಂತಿಕಾರಿ ಸಂಶೋಧನೆ ವಿಭಾಗ. जिसने दुनिया भर के लोगों को एक जगह पर ला खड़ा कर दिया है. ಇದು ಒಂದು ಮೂಲೆಯಲ್ಲೇ ಕುತ್ಕೊಂಡು ಆಗ್ಲೇ ಹೇಳಿದೆ ನಾನು, ಇದೊಂದು ನೆಟ್ವರ್ಕ್ ಅಂದ್ರೆ ಹಾಗೆ ಒಂದು ಮೂಲೆಯಲ್ಲಿ ಕೊಂಡು ಪ್ರತಿಯೊಂದು ಸರ್ಚ್ ಮಾಡ್ತಕ್ಕಂಥದ್ದು. ಇದು ಕೂಡ ಹಾಗೆ ಇದು ಸೋಷಿಯಲ್ नेटवर्क. सोशल नेटवर्किंग के कई
ಸೈಟ್ಸ್ ಹೈ, ಇದರಲ್ಲಿ ಹಲವಾರು ಸೈಟ್ಸ್ಗಳಿವೆ. ಜೈಸೆ ಫೇಸ್ಬುಕ್, ಆರ್ಕುಟ್, ट्विटर, लिप्टन आदि. इन ಸೈಟೋं के कारण देश विदेश के लोगों की ನೋಡಿ ಇದ್ರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಂದ್ರೆ ಫೇಸ್ಬುಕ್, ಆರ್ಕುಡ್ ಮತ್ತೆ ಟ್ವಿಟರ್, ಇವುಗಳೆಲ್ಲ ಇದ್ರ ವಿಭಾಗಗಳು. ಇದು ಯಾವ ತರ ಒಂದು ಸೋಷಿಯಲ್ ನೆಟ್ವರ್ಕ್ ವಿಭಾಗಗಳು. ಇದರಲ್ಲಿ ಕೂತ್ಕೊಂಡು ಈ ಒಂದು ಸೈಟ್ಸ್ ಅಲ್ಲಿ ಏನ್ ಮಾಡ್ಬೋದಪ್ಪ ನಾವು ಅಂತಂದ್ರೆ ಅನೇಕ ದೇಶದ ಬೇರೆ ಬೇರೆ ದೇಶದ ಜನಗಳನ್ನ ರಹನ ಸಹನ ಅಂದ್ರೆ ಅವರು ವಾಸ್ತವ, ಅವರು ಬಾಳೋದು, ಬದುಕೋದು, ಅವ್ರು ಹೇಗಿದ್ದಾರೆ, ಅವ್ರು ಯಾವ ರೀತಿ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು, ವೇಷಭೂಷ, ಅವರ ಬಟ್ಟೆ ವಸ್ತ್ರಗಳು ಯಾವ ರೀತಿ ಇದೆ ಅಂತ, ಮತ್ತು ಖಾನಾಪಾನ ಅವರ ಆಹಾರ ಪದ್ಧತಿಗಳನ್ನ, ಹಲವಾರು ಸಂಸ್ಕೃತಿ ಅವರ ಹಲವಾರು ಸಂಸ್ಕೃತಿಗಳನ್ನ, ಕಲಾ ಆದಿ ಪ್ರಭಾವ ಶೀಘ್ರ ಹಮಾರೆ ಸಮಾಜ ಪರ್ ಪಡಾ ರಹಾ ಹೈ. ಈ ರೀತಿ ಎಲ್ಲವನ್ನ ಆ ಬೇರೆ ಬೇರೆ ದೇಶದ ಸಂಸ್ಕೃತಿಯನ್ನ, ಅವರ ವೇಷಭೂಷಗಳನ್ನ, ಅವರ ಆಹಾರ ಪದ್ಧತಿಗಳನ್ನ ಎಲ್ಲವನ್ನ ಅತಿ ಶೀಘ್ರದಲ್ಲಿ ನಾವೇನ್ ಮಾಡ್ಬೋದು, ಕೂತಲ್ಲೇ ತಿಳ್ಕೊಬಹುದು. ಇಷ್ಟೊಂದು ನಾವೇ ಹೋಗ್ಬಿಟ್ಟು ಅಲ್ಲೇ ಹೋಗಿ ಅದೇ ದೇಶಕ್ಕೆ ಹೋಗಿ ನೋಡ್ಬೇಕು ಅಂತೇನಿಲ್ಲ. ನಾವಿಲ್ಲಿ ಹೊಡೆದಿ ಟೈಪ್ ಮಾಡಿದ್ರೆ ಯಾವ ದೇಶದಲ್ಲಿ ಏನೇನ್ ನಡೀತಾ ಇದೆ ಎಂಬುದನ್ನ ನಾವ್ ಇಲ್ಲೇ ನೆಟ್ವರ್ಕ್ ಅಲ್ಲೇ ಎಲ್ಲವನ್ನ ತಿಳ್ಕೊಬಹುದು. ಇಷ್ಟೊಂದು ಉಪಯೋಗ ಇದೆ ಅಂತ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಬಚ್ಚೋ ಇತರ ಹಿ ನಹಿ ಭಾರತ್ ಜೈಸೆ ಪ್ರಗತಿಶೀಲ ರಾಷ್ಟ್ರ ಹೈ. ಇಷ್ಟೇ ಅಲ್ಲ, ಭಾರತ ಒಂದು ಏನಾಗಿದೆ, ಪ್ರಗತಿಶೀಲ ರಾಷ್ಟ್ರ. ಈ ಗವರ್ನರ್ಸ್, ಈ ಪ್ರಶಾಸನ, ಈ ಗವರ್ನರ್ಸ್ ಅಂದ್ರೆ ಈ ಪ್ರಶಾಸನ್ ದ್ವಾರ ಬದಲಾವ್ ಲಾನೆ ಕಿ ಕೋಶಿಶ್ ಕರ್ ರಹೆ. ಇದರಿಂದ ಅನೇಕ ಬದಲಾವಣೆಗಳ, ಈ ಗವರ್ನರ್ಸ್ ಇಂದ ಅನೇಕ ಬದಲಾವಣೆಗಳನ್ನ ನಾವು ಮಾಡ್ತಾ ಇದೀವಿ. ಹೇಗಪ್ಪ ಅಂತಂದ್ರೆ ರಜತ್ ಕೇಳ್ತಾ ಇದ್ದಾನೆ, ಈ ಗವರ್ನರ್ಸ್ ಕ್ಯಾ ಹೋತಾ ಈ ಸರ್? ಹಂಗಂದ್ರೆ ಈ ಗವರ್ನರ್ಸ್ ಅಂದ್ರೆ ಇದ್ರ ಏನ್ ಸರ್? ಈಗಂದ್ರೆ शिक्षक ई गवर्नेंस द्वारा सरकार के सभी कामकाज का विवरण. ನೋಡಿ, ಈ ಗವರ್ನೆನ್ಸ್ ಅಂತಂದ್ರೆ ನೀವು ಅಲ್ಲಿ ಇದ್ರಲ್ಲಿ ಕಂದಾಯ ಇಲಾಖೆಯಲ್ಲಿ ಅಥವಾ ಪಂಚಾಯತಿಲಿ, ನಾಡ ಕಚೇರಿ ಇಲ್ಲೆಲ್ಲ ಹೋದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಈ ಗವರ್ನೆನ್ಸ್ ಅಂದ್ರೆ ಏನು ಅಂದ್ರೆ ಎಲ್ಲಿ ಅಂತ ಅಲ್ಲಿ ಇರುತ್ತೆ ಅದು ಬೋರ್ಡ್. ಏನಪ್ಪಾ ಇದು ಅಂತಂದ್ರೆ ಸಿಂಪಲ್ ಆಗಿ ಸರ್ಕಾರದ ವಿಚಾರಗಳನ್ನ, ಸರ್ಕಾರ ಸಂಗ್ರಹಣೆಗಳನ್ನ, ಸರ್ಕಾರದ ಒಂದು ಸೂಚನೆಗಳನ್ನ, ಆದೇಶಗಳನ್ನ ತಿಳಿಸ್ತಕ್ಕಂಥದ್ದೇ ಈ ಗವರ್ನೆನ್ಸ್. ನೋಡಿ, ಅಭಿಲೇಖ ಅಂದ್ರೆ ಸಂಗ್ರಹಣೆ, ಸರ್ಕಾರಿ ಆದೇಶ, ಸರ್ಕಾರದ ಆದೇಶಗಳು ಏನೇನು ಹೊರಡಿಸಿದ್ದಾರೆ. ನೀವು ಸುಮ್ಮನೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದು ಹೆಚ್ಚಿನ ಬಳಕೆಯನ್ನ ಮಾಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿ ಇವುಗಳೇ ಇರುತ್ತೆ. ತಾಲೂಕ್ ಆಫೀಸ್ ಹತ್ರ ಹೋದ್ರೆ ಈ ಗವರ್ನರ್ಸ್ ಅಂತ ಒಂದು ನಿಮ್ಗೆ ಪ್ರಕಟಣೆ ಇರ್ತದೆ. ಏನಪ್ಪಾ ಅಂದ್ರೆ ಸರ್ಕಾರದ ಒಂದು ಆದೇಶಗಳನ್ನ ಏನಿರುತ್ತೆ ಅಂತೇಳಿ ಅಲ್ಲಿ ಪ್ರಕಟಣೆಗೊಂಡಿರ್ತದೆ. ಯಥಾರ್ಥ ಲೋಗೋಂಕಿ ಸೂಚಿತ್ ಕಿಯಾ ಅಂದ್ರೆ ಇದನ್ನ, ಈ ಸರ್ಕಾರದ ಆದೇಶಗಳನ್ನ ಸಂಗ್ರಹಣೆಗಳನ್ನ ಸೂಚಿಸೋದೇ ಈ ಗವರ್ನರ್ಸ್. ಇಸೆ ಪ್ರಶಾಸನ್ ಪಾರದರ್ಶಿ ಬನ್ ಸಕ್ತಾ ಇದೆ. ಅಂದ್ರೆ ಪ್ರಶಾಸನ್ ಪಾರದರ್ಶಿ ಅಂತಂದ್ರೆ ಈ ಜನಗಳಿಗೆ ಪಾರದರ್ಶಕವಾಗಿ ಹೇಗಿತ್ತು ಹಾಗೆ, ಅಂದ್ರೆ ಯಾವುದೇ ಇದರಲ್ಲಿ ಮರೆ ಮಾಡೋದು, ಮುಚ್ಚಿಡುವಂತ ಅವಶ್ಯಕತೆ ಇಲ್ಲ. ಜನಗಳಿಗೆ ಸರ್ಕಾರದ ಒಂದು ಆದೇಶಗಳು ಏನಿದೆ ಹಾಗೆ ತಿಳಿಸ್ತಕ್ಕಂಥದ್ದನ್ನ ನಾವು ಪಾರದರ್ಶಕತೆ ಅಂತ ಕರಿತೀವಿ. ಆದೇಶ ಸರ್ तब तो इंटरनेट समाज के लिए एक बहुत बड़ा वरदान साबित हुआ. ಹಾಗೆ ಹೇಳ್ತಾ ಇದ್ದಾನೆ, ಆದೇಶ ಅಂತಕ್ಕಂಥ ಹುಡುಗ ಹೇಳ್ತಾ ಇದ್ದಾನೆ, ಸರ್ ಈ ಇಂಟರ್ನೆಟ್ ಅನ್ನೋದು ಸಮಾಜಕ್ಕೆ ಒಂದು ವರದಾನ ಅಂದ್ರೆ ಕೊಡುಗೆ, ಒಂದು ಬಹಳ ಒಂದು ಮುಖ್ಯವಾದ ಕೊಡುಗೆ ಆಗಿದೆ ಅಲ್ವ ಸರ್, ಒಂದು ಗಿಫ್ಟ್ ಆಗಿದೆ ಅಲ್ವ ಸರ್ ಅಂತ. ವರದಾನ ಅಂದ್ರೆ ಒಂದು ಗಿಫ್ಟ್, ಕೊಡುಗೆ ಅಥವಾ ಕಾಣಿಕೆ. ಶಿಕ್ಷಕ ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ. ಹೌದು ಅಪ್ಪ, ಇಂಟರ್ನೆಟ್ ಅನ್ನೋದು ಬಹಳ ಒಂದು ವರದಾನ. ಯಾಕಪ್ಪ ಅಂತಂದ್ರೆ ಉಸ್ನೆ ಜೀವನ್ ಕೆ ಹರ್ ಕ್ಷೇತ್ರ ಮೇ ಅಪನ ಕಮಾಲ ದಿಖಾ ಹೈ. ಇದು ಇಂಟರ್ನೆಟ್ ಅನ್ನೋದು ತನ್ನದೇ ಆದ ಒಂದು ಮನುಷ್ಯನ ತನ್ನದೇ ಒಂದು ಚಾಪನ್ನ, ಪ್ರಬುದ್ಧತೆಯನ್ನು ಮೂಡ್ತದೆ. ಯಾಕಂತಂದ್ರೆ ತುಂಬಾ ಅದನ್ನ ಯಾವ ತರ ಅಂತಂದ್ರೆ ತುಂಬಾ ಅದಕ್ಕೆ ಅದು ಬೇಗವಾಗಿ ಬಹಳ ಒಂದು ಕಮಾಲ ಅಂತಂದ್ರೆ ಪ್ರಬುದ್ಧತೆಯನ್ನ ಮೂಡ್ತಾ ಇದೆ. ತನ್ನದೇ ಆದ ಒಂದು ಚಾಪನ್ನ ಜನಗಳಲ್ಲಿ ಮೂಡ್ತಾ ಇದೆ. ಅಷ್ಟೊಂದು ಆಸಕ್ತವಾಗಿದ್ದಾರೆ. ಇಂಟರ್ನೆಟ್ ಇಲ್ದೇನೆ ಅವ್ರಿಗೆ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಅವಲಂಬಿಸ್ಬಿಟ್ಟಿದ್ದಾರೆ. ಜೈಸೆ ಹೇಗಪ್ಪ ಅಂತಂದ್ರೆ ಚಿಕಿತ್ಸಾಲೆ ಅಂದ್ರೆ ಆಸ್ಪತ್ರೆ. ಉದಾಹರಣೆಗೆ ನೀವು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇಲ್ಲೇ ಕೂತ್ಕೊಂಡು ಎಲ್ಲ ನೆಟ್ವರ್ಕ್ ಅಲ್ಲಿ, ಮೊಬೈಲ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಚೆಕ್ ಮಾಡ್ಕೊಬಿಡುದು. ಅಲ್ಲಿ ಯಾವ ಡಾಕ್ಟರ್ ಇದಾರೆ, ಎಷ್ಟು ಗಂಟೆಗೆ ಸಿಗ್ತಾರೆ, ಅಲ್ಲಿ ಏನ್ ಮೆಡಿಸಿನ್ ಇದೆ. ಅಥವಾ ಆ ಆಸ್ಪತ್ರೆ ನಿಮ್ಗೆ ಏನಾರು ಗೊತ್ತಾಗ್ಲಿಲ್ಲ ಅಂದ್ರೆ ಆ ಆಸ್ಪತ್ರೆಯ ಒಂದು ರೋಡು, ಊರು ಎಲ್ಲಿದೆ, ಏನು ಎತ್ತ ಅಂತ ಎಲ್ಲ ಇಲ್ಲೆಲ್ಲ ನೀವೇನ್ ಮಾಡ್ಬೋದು
ತಿಳ್ಕೊಬಿಡ್ಬೋದು. ಆ ಪ್ರತಿಯೊಂದನ್ನು ಇಲ್ಲೇ ತಿಳ್ಕೊಂಡು ನೀವು ಆಮೇಲೆ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಅಥವಾ ಇಲ್ಲೇ ಮೆಡಿಸಿನ್ ಏನಾರ ಇಲ್ಲೇ ಬೇಕು ಅಂತ ಅರ್ಜೆಂಟ್ಗೆ ನೀವೇನ್ ಮಾಡೋದು, ಮೆಡಿಸಿನ್ ಕೂಡ ನೀವು ತರಿಸ್ಕೋಬಹುದು. ಆ ರೀತಿ ಇದನ್ನ ಚಿಕಿತ್ಸಾ ವಿಭಾಗ ಅಂತ ಕರಿತೀವಿ. ನೆಕ್ಸ್ಟ್ ಕೃಷಿ ಮೀನ್ಸ್ ವ್ಯವಸಾಯದಲ್ಲಿ ಟೆಕ್ನಾಲಜಿ, ವ್ಯವಸಾಯದಲ್ಲಿ ನಿಮ್ಗೆ ಎಷ್ಟೊಂದು ಯೂಸ್ಫುಲ್ ಆಗಿರ್ತಕ್ಕಂಥದ್ದಂತಂದ್ರೆ ನೀವು ಯಾವ ರೈತರಿಗೆ ಸಂಬಂಧಪಟ್ಟದನ್ನ ಇಲ್ಲಿ ನಾವು ಮಾಹಿತಿಯನ್ನ ತಿಳ್ಕೊತಾ ಇದ್ದಾರೆ. ಹೇಗೆಂದ್ರೆ ಅಲ್ಲಿ ಯಾರೋ ರೈತರು ಅಲ್ಲೇನೋ ಬೆಳೆದಿದ್ರೆ ಅವ್ರು ಸಕ್ಸಸ್ ಆಗಿದ್ರೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ಮಾಹಿತಿಯನ್ನ ಬೇಕಾದ್ರೆ ಅವರು ಇಲ್ಲಿ ಹಾಕಿರ್ತಾರೆ. ಇದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ, ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನೀವು ನೋಡ್ಕೋಬಹುದು. ಅದನ್ನ ನೀವು ಕೂಡ ಫಾಲೋ ಮಾಡ್ಬೋದು ಆ ರೀತಿ ಕೃಷಿ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಅಂತರಿಕ್ಷ ಜ್ಞಾನ. ಅಂತರಿಕ್ಷ ಅಂತಂದ್ರೆ ಆಕಾಶದ ವಿಚಾರಗಳು, ಚಂದ್ರಗ್ರಹ, ಮಂಗಳ ಗ್ರಹ, ಈ ರೀತಿಯ ತಿಳ್ಕೊಳ್ತಕ್ಕಂಥದ್ದನ್ನ ನಾವೇನ ತಗೋತೀವಿ, ಅಂತರಿಕ್ಷ ಕ್ಷೇತ್ರ ಅಂತ ಕರಿತೀವಿ. ವಿಜ್ಞಾನದಲ್ಲಿ ಸೈನ್ಸ್ ಅಲ್ಲಿ ಏನೇನು ಮಾಹಿತಿ ಬೇಕು ಅದೆಲ್ಲ ನಾವು ಇಂಟರ್ನೆಟ್ ಮುಖಾಂತರ ತಿಳ್ಕೊಬಹುದು. ನೆಕ್ಸ್ಟ್ ಶಿಕ್ಷಾ ಅಂತಂದ್ರೆ ಶಿಕ್ಷಣ. ಈ ಶಿಕ್ಷಣದ ಬಗ್ಗೆ ನಮ್ಗೆ ಏನಾದ್ರು, ನಮ್ಗೆ ಯೂಟ್ಯೂಬ್ ಅಲ್ಲಿ ನೀವೆಲ್ಲ ಪಾಠ ನೋಡ್ತಾ ಇದೀರಿ, ನಿಮ್ಗೆ ಇವಾಗ ಲಾಕ್ಡೌನ್ ಆದ್ರೂ ಕೂಡ ನೀವು ಆನ್ಲೈನ್ ಅಲ್ಲಿ ಪಾಠ ಕೇಳ್ತಾ ಇದೀರಿ, ಶಾಲೆಗೆ ಹೋಗ್ಬೇಕಾಗಿಲ್ಲ, ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದೀರಿ. ಇದು ನಾವು ಶಿಕ್ಷಾ ಕ್ಷೇತ್ರದಲ್ಲಿ ಕೂಡ ಇದು ಹೆಚ್ಚಿನ ಕ್ರಾಂತಿಯನ್ನ ಮಾಡ್ತಾ ಇದೆ. ಹೇಗಪ್ಪ ಅಂತಂದ್ರೆ ಈಗ ನೀವು ಶಾಲೆಗೆ ಹೋಗಿ ಪಾಠ ಕಲಿಬೇಕಾಗಿಲ್ಲ, ಇಲ್ಲಿ ಇಂಟರ್ನೆಟ್ ಇದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲೇ, ಯೂಟ್ಯೂಬ್ ಅಲ್ಲೇ, ಆನ್ಲೈನ್ ಅಲ್ಲಿ ಪಾಠ ಕೇಳ್ತಾ ಇದ್ರಿ. ದಟ್ ಇಸ್ ಇದೇ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ತಕ್ಕಿ ದೇಶಕ್ಕೆ ರಕ್ಷಾದಳ ಅಂತಂದ್ರೆ रक्षा की कार्यवाही में ಇಂಟರ್ನೆಟ್ का बहुत बड़ा ಯೋಗದಾನ ಇದೆ. ಅಂದ್ರೆ ರಕ್ಷಾದಳ ಅಂದ್ರೆ ರಕ್ಷಣಾ ದಳಗಳು. ನಮ್ಮ ಭಾರತದಲ್ಲಿ 3 ರಕ್ಷಣಾ ದಳಗಳಿವೆ. ಯಾವ್ಯಾವಪ್ಪ ಅಂತಂದ್ರೆ ವಾಯುಪಡೆ, ಭೂಪಡೆ ಮತ್ತು ಜಲಪಡೆ. ಇವು ನೀವು ಸೋಷಿಯಲ್ ಅಲ್ಲಿ ನೆಕ್ಸ್ಟ್ ಇದರ ವಿಚಾರವನ್ನ ಹೆಚ್ಚಿನವಾಗಿ ನೀವು ಸೋಷಿಯಲ್ ಅಲ್ಲಿ ತಿಳ್ಕೊಬಹುದು. 3 ಪಡೆಗಳಿವೆ, ಅದನ್ನ ನಾವು ರಕ್ಷಾದಳ ಅಂತ ಕರಿತೀವಿ. ರಕ್ಷಾದಳದಲ್ಲೂ ಕೂಡ ಇಂಟರ್ನೆಟ್ ಬಹಳ ಉಪಯೋಗವನ್ನ ಆಗ್ತಾ ಇದೆ. ನೆಕ್ಸ್ಟ್ ಪೂಜಾ ಕ್ವಶನ್ ಕೇಳ್ತಾಳೆ. ಪೂಜಾ ಸರ್, ಕ್ಯಾ ಇಂಟರ್ನೆಟ್ का कोई दुष्परिणाम भी है? ನೋಡಿ, ಯಾವುದೇ ಒಂದು ವಿಚಾರದಲ್ಲಾಗ್ಲಿ ಎಷ್ಟು ಒಳ್ಳೇದಿರ್ತೋ ಅಷ್ಟೇ ಕೆಟ್ಟದಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಅತಿ ಆದ್ರೆ ಅಮೃತ ವಿಷ ಅಂದಂಗೆ ಹೆಚ್ಚು ನಾವು ಒಳ್ಳೇದು ಅಂತ ಹೆಚ್ಚಾಗಿ ಅದನ್ನೇ ಅವಲಂಬಿಸ್ತಾ ಇದ್ರೆ ಅದರಿಂದ ದುಷ್ಪರಿಣಾಮವೂ ಕೂಡ ಇದೆ, ಒಳ್ಳೇದು ಇದೆ, ಕೆಟ್ಟದು ಇದೆ. ಹಾಗೆ ಅವೆರಡು ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಜಾಸ್ತಿ ಬಳಸಿದ್ರೆ ಅದು ಕೂಡ ವಿಷವಾಗಿ ಹೋಗ್ಬಿಡುತ್ತೆ. ಆ ರೀತಿ ಈಗ ಪೂಜಾ ಅನ್ನೋಳು ಒಂದು ಕ್ವಶನ್ ಕೇಳ್ತಾ ಇದ್ದಾಳೆ. ಸರ್, ಕ್ಯಾ ಇಂಟರ್ನೆಟ್ का कोई दुष्परिणाम भी है? ಹಾಗಾದ್ರೆ ಇಂಟರ್ನೆಟ್ ಇಂದ ಏನಾದ್ರು ದುಷ್ಪರಿಣಾಮ ಇದೆಯಾ? ಆಗ ಶಿಕ್ಷಕರು ಹೇಳ್ತಾರೆ, ಹಾ ಹೌದು, ಹೈ ಇಂಟರ್ನೆಟ್ है और वरदान है तो दूसरी ओर वह अभिशाप भी है. ಅಭಿಶಾಪ ಅಂತಂದ್ರೆ ಇಲ್ಲಿ ಶಾಪ. ಹೇಗಪ್ಪ ಅಂತಂದ್ರೆ ಇಂಟರ್ನೆಟ್ ಇಂದ ನಮ್ಗೆ ಎಷ್ಟು ವರದಾನ ಇದೆಯೋ, ಎಷ್ಟು ಕೊಡುಗೆ ಇದೆಯೋ, ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಅಭಿಶಾಪನು ಕೂಡ ಹೌದು. ಅಭಿಶಾಪ ಅಂತಂದ್ರೆ ದುಷ್ಪರಿಣಾಮ, ಹಾನಿ, ಕೆಟ್ಟದು ಅಂತ. इंटरनेट की वजह से पायरेसी, बैंकिंग फ्रॉड, हैकिंग, सूचना खबरें की चोरी आदि बढ़ी रही. ಅಂದ್ರೆ ಇದರಲ್ಲಿ ಏನಾದ್ರು ಇಂಟರ್ನೆಟ್ ಇಂದ ಪೈರಸಿ ಅಂತಂದ್ರೆ ವಿಷಯವನ್ನ, ಬೇರೆಯವರ ಮಾಹಿತಿಗಳನ್ನ, ಅವರ ಬ್ಯಾಂಕಿಂಗ್ ವ್ಯವಹಾರವನ್ನ, ಅವರ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ಏನು ಎತ್ತ, ಕೆಲವೊಂದೊಂದ್ಸರಿ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ಕೂಡ ಮೋಸ. ಯಾಕಂದ್ರೆ ನಮ್ಮ ವಿಷಯವನ್ನ ಬೇರೆಯವರು, ಪರ್ಸನಲ್ ವಿಷಯವನ್ನ ಬೇರೆಯವರು ತಿಳ್ಕೊಳ್ತಕ್ಕಂತ ಒಂದು ಅಪಾಯನು ಕೂಡ ಇಂಟರ್ನೆಟ್ ಇಂದ ಆಗ್ತದೆ. ಮತ್ತೆ ಬ್ಯಾಂಕಿಂಗ್ ಪೈರಸಿ ಅಂತಂದ್ರೆ ನಿಮ್ಗೆ ಕಳ್ಳ ಮಾಹಿತಿಯನ್ನ ತಗೊಳ್ಳೋದು, ಬೇರೆಯವ್ರನ್ನ ಕದ್ದಾಲಿಕ್ಕೆ, ಬೇರೆಯವ್ರನ್ನ ಏನ್ ಮಾಡೋದು ಗೊತ್ತಿಲ್ದೇನೆ ಅವರ ವ್ಯವಹಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಈ ರೀತಿನೂ ಕೂಡ ಹಾನಿ ಆಗ್ತದೆ. ನೆಕ್ಸ್ಟ್ ಮುಕ್ತ ವೆಬ್ಸೈಟ್ ಚಾಟಿಂಗ್. ಆಮೇಲೆ ಏನ್ ಮಾಡ್ತಾರೆ, ಮಕ್ಕಳೆಲ್ಲ ಯಾವಾಗ್ಲೂ ಚಾಟಿಂಗ್ ಮಾಡ್ತಾ ಕೂತ್ಕೊಳ್ಳೋದು. आदि से युवा पीढ़ी ही नहीं बच्चे भी इंटरनेट की खबंद बाहों के पाशा में फंसे हुए हैं. ಇವೇನ್ ಮಾಡ್ತವೆ, ಮಕ್ಳು ಏನ್ ಮಾಡ್ತವೆ, ಎಲ್ಲ ಯಾವಾಗ್ಲೂ ಚಾಟಿಂಗ್ ಮಾಡ್ತಾ ಕೂತು, ಪಿಕ್ಚರ್ ನೋಡೋದು, ಮೊಬೈಲ್ ಅಲ್ಲಿ, ವಾಟ್ಸಪ್ ಅಲ್ಲಿ ಎಲ್ಲ ಚಾಟಿಂಗ್ ಯಾವಾಗ್ಲೂ ಮಾಡ್ತಾ ಇದ್ರೆ ಮಕ್ಳಿಗೆ ಏನಾಗುತ್ತೆ, ಅವ್ರ ಸಮಯ ವೇಸ್ಟ್ ಆಗುತ್ತೆ, ಮಕ್ಳು ಹಾಳಾಗ್ತಾರೆ, ಮತ್ತೆ ಅವ್ರ ಕಣ್ಣುಗಳು ಹಾಳಾಗುತ್ತೆ, ಅವ್ರ ಹೆಲ್ತ್ ಹಾಳಾಗುತ್ತೆ. ಜೊತೆಗೆ ಅವರು ಬೇರೆ ಬೇರೆ ಕೆಟ್ಟ ಒಂದು ಶಿಕ್ಷೆ, ಇದನ್ನ ಕೂಡ ಶಿಕ್ಷಣವನ್ನು ಕಲಿಬಹುದು. ಬೇರೆ ಬೇರೆ ಅವರ ಒಂದು ದುರಭ್ಯಾಸಗಳನ್ನು ಕೂಡ ಅವರು ಅದರಿಂದ ಕಲ್ತ್ಕೋಬಹುದು. ಇದು ದುಷ್ಪರಿಣಾಮ. ಅವ್ರ ಬಚ್ಚೋ ಅನುಪಯುಕ್ತಿ, ಅವ್ರ ಅನಾವಶ್ಯಕ ಅನುಪಯುಕ್ತ ಅಂದ್ರೆ ಬೇಡದೇ ಇರ್ತಕ್ಕಂಥ ವಿಷಯವನ್ನ, ಅನುಪಯುಕ್ತ ವಿಷಯವನ್ನ ಅನಾವಶ್ಯಕವಾಗಿ ಇವ್ರು ಏನ್ ಮಾಡೋದು, ಮಕ್ಕಳದನ್ನ ಕಲಿಬಹುದು. ಜಾನ್ಕಾರಿ ಅಸಲ್ ಕರ್ ರಹೆ ಹೈ. ಇದು ದುಷ್ಪರಿಣಾಮಗಳು. ಮಕ್ಕಳೆಲ್ಲ ಏನ್ ಮಾಡ್ತೇವೆ, ಮೊಬೈಲ್ ತಗೊಂಡು ಯಾವಾಗ್ಲೂ ಚಾಟಿಂಗ್ ಮಾಡೋದು,
ಮತ್ತೆ ಎಲ್ಲ ಏನೋ ಬೇರೆ ಬೇರೆ ವಿಷಯಗಳನ್ನ ಯಾವಾಗ್ಲೂ ವಿಡಿಯೋ ಅದು ಇದು ಇರ್ತಾವಲ್ಲ ಮೊಬೈಲ್ಗಳಲ್ಲಿ, ಅದನ್ನ ನೋಡ್ತಾ ಇದ್ರೆ ಮಕ್ಳು ಏನ್ ಮಾಡ್ತಾರೆ, ಕಲಿಬಾರದನ್ನೆಲ್ಲ ಕಲ್ತ್ಕೊಳ್ತಕ್ಕಂತ ಅಪಾಯ ಕೂಡ ಇದರಿಂದ ಆಗ್ತದೆ. इसलिए आप लोगों को ಇಂಟರ್ನೆಟ್ से ಸಚೇತ್ रहना चाहिए. ಅದಕ್ಕೋಸ್ಕರ ನಾವು ಮಕ್ಕಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು. ಮಕ್ಕಳಷ್ಟೇ ಅಲ್ಲ, ಜನಗಳಲ್ಲೂ ಕೂಡ. ಯಾಕಪ್ಪ ಅಂತಂದ್ರೆ ಮೊಬೈಲ್ ಅನ್ನ ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೇಕು. ಇಂಟರ್ನೆಟ್ ಅನ್ನ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೇಕು. ಅತಿ ಆದ್ರೆ ಏನಾಗುತ್ತೆ, ಅದು ಹೆಚ್ಚು ಅಪಾಯವನ್ನ ತಂದುಕೊಡ್ತದೆ. रोहन सर, अपने हमें इंटरनेट क्रांति के बारे में बहुत सारी जानकारी दी, इसके लिए सबकी तरफ से बहुत ಧನ್ಯವಾದ ಸರ್. ಅವ್ರು ಹೇಳ್ತಾ ಇದ್ದೇನೆ, ರೋಹನ್ ಸರ್, ನೀವು ಇಂಟರ್ನೆಟ್ ಬಗ್ಗೆ ನಮ್ಗೆ ಇಷ್ಟೊಂದು ಮಾಹಿತಿಯನ್ನ ಕೊಟ್ಟೋದಕ್ಕೆ ಸರ್ ನಿಮ್ಗೆ ಧನ್ಯವಾದಗಳು. ಶಿಕ್ಷಕ್, एक बात याद रखना कि इस क्षेत्र की क्रांति निरंतर चलती रहेगी. ಇಂಟರ್ನೆಟ್ ತಕ್ಕಂಥದ್ದು ನಿತ್ಯ ನೂತನ, ಇದು ಕ್ರಾಂತಿ ಕೂಡ ಮತ್ತೆ ಮತ್ತೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗ್ತಾನೆ ಇರುತ್ತೆ. ಇಂಟರ್ನೆಟ್ ಎಂಬತಕ್ಕಂಥ ಇದಕ್ಕೆ ಕೊನೆನೇ ಇಲ್ಲ ಅಂತ ಹೇಳಿ ಶಿಕ್ಷಕರು ಹೇಳ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ಇದೊಂದು ನಿಬಂಧ ಅಂತಂದ್ರೆ ಯಾಕಪ್ಪ ಅಂತ 10th ಮಕ್ಳಿಗೆ ಇಟ್ಟಿದ್ದಾರೆ ಅಂದ್ರೆ ಮುಂದೆ ನೀವು PUC ಕಾಲೇಜು ಅಲ್ಲಿ ಹೋದಾಗ ಇದರಿಂದ ಆಗ್ತಕ್ಕಂಥದ್ದು ನೀವು ಹೆಚ್ಚು ಹೆಚ್ಚು ಇದನ್ನ ಯೂಸ್ ಮಾಡ್ತಾ ಇದ್ರೆ ಇದನ್ನ ಈಗ ನಿಮ್ಗೆ ಸ್ವಲ್ಪ ಬೇಸಿಕ್ ಇಟ್ಟಿದ್ದಾರೆ. ಇದನ್ನ ದುಷ್ಪರಿಣಾಮ ಜಾಸ್ತಿ ಇದರಿಂದ ನೀವು ಅವಲಂಬಿತ ಆದ್ರೆ, ಇದಕ್ಕೆ ಅಡಾಪ್ ಆದ್ರೆ ಇದರಿಂದ ಆಗ್ತಕ್ಕಂಥ ಹಾನಿ, ಇದನ್ನ ನಿಮ್ಗೆ ಏನ್ ಮಾಡ್ತಿದಾರು ಸಣ್ಣದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಇದರಿಂದ ಉಪಯೋಗನೂ ಕೊಟ್ಟಿದ್ದಾರೆ. ಮತ್ತು ನೀವು ಏನಾದ್ರೂ ದುರ್ಬಳಕೆ ಪಡಿಸ್ಕೊಂಡ್ರೆ, ಹೆಚ್ಚಿನ ಸಮಯವನ್ನ ಇದ್ರಲ್ಲೇ ಕಳೆದ್ರೆ ನಿಮ್ಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಇಂಟರ್ನೆಟ್ ಕ್ರಾಂತಿಯ ಒಂದು ಮಾಹಿತಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್.